ನಮಸ್ತೆ, ವೆಲ್ಕಮ್ ಟು ಮೈ ಕಿಚನ್. ಸೊ ಇವತ್ತಿನ ಮಿನಿ ಬ್ಲಾಗ್ ಏನಪ್ಪಾ ಅಂತ ಅಂದ್ರೆ, ನಾನು ಒಂದು ಹೆಸರು ಕಾಳಿಂದು ಫ್ರೈ ಅಥವಾ ಪಲ್ಯ ಅಥವಾ ಗೊಜ್ಜು ಏನೋ ಒಂದು ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಆಲ್ರೆಡಿ ಹೆಸರು ಕಾಳನ್ನ ಬೇಯಿಸಿಟ್ಕೊಂಡಿದ್ದೀನಿ. ಅದಕ್ಕೊಳಗೆ ಒಂಚೂರು ಕಡಲೆಕಾಳನ್ನು ಕೂಡ ಹಾಕಿದ್ದೀನಿ. ಆ್ಯಂಡ್ ಅದಕ್ಕೆ ಬೇಕಿರೋ ಈರುಳ್ಳಿ, ಟೊಮೆಟೊ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನ ನಾನು ತಿಂತಾ ಇರೋದು ರೊಟ್ಟಿ ಜೊತೆಗೆ. ಸೊ ರೊಟ್ಟಿನೂ ಕಲ್ಸೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ರೆಸಿಪಿನ ಒಂದೊಂದೇ ಶೂಟ್ ಮಾಡ್ತಾ ಹೋಗೋಣ ಬನ್ನಿ. ಈಗ ಪ್ಯಾನ್ ಇಟ್ಟು ಆಲ್ರೆಡಿ ಕಾದಿದೆ. ಸೊ ಇದಕ್ಕೆ ಎಣ್ಣೆ ಹಾಕೋತೀನಿ, ಸಾಸಿವೆ ಹಾಕೋತಾ ಇದ್ದೀನಿ, ಜೀರಿಗೆ, ಇಲ್ಲಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಒಂದೆರಡು ಸುಮ್ಮನೆ ಸಿಹಿ ತೊಗೊಂಡಿದ್ದೀನಿ. ಆ್ಯಂಡ್ ಒಂದಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಆ್ಯಂಡ್ ಟೊಮೆಟೊನ ತೊಗೊಂಡಿದ್ದೀನಿ. ಫಸ್ಟ್ ಈರುಳ್ಳಿ ಇದನ್ನೆಲ್ಲ ಹಾಕೊಂಡ್ಬಿಡೋಣಂತೆ. ಈರುಳ್ಳಿ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಸೊ ಈಗ ಈರುಳ್ಳಿ ಬೆಂದಿದೆ, ನಾನು ಟೊಮೆಟೊಸ್ ಹಾಕೋತಾ ಇದ್ದೀನಿ. ಸೊ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ. ನಾನೇನು ಬೇಯಿಸ್ಕೊಂಡಿದ್ದಲ್ಲ ಅದಷ್ಟು ಹಾಕ್ಬಿಡ್ತೀನಿ. ಸೊ ಇದಕ್ಕೆ ಸ್ವಲ್ಪ ಎಲ್ಲ ಮಸಾಲಾನ ಹಾಕೋಣ. ಇದಕ್ಕೆ ನಾನು ಹಾಕ್ತಾ ಇರೋದು ನಮ್ಮ ಮಸಾಲ ಮನೆ ಪೌಡರ್ಸ್, ಧನಿಯಾ ಪುಡಿ, ಚಿಲ್ಲಿ ಪೌಡರ್, ಜೀರಾ ಪೌಡರ್ ಹಾಗೂ ಟರ್ಮರಿಕ್ ಪೌಡರ್. ಸೊ ನಿಮ್ಗೆ ಯಾರಿಗಾನ ಬೇಕು ಅಂದ್ರೂ ಕೂಡ ನೀವು ಆರ್ಡರ್ ಮಾಡ್ಕೋಬಹುದು. ಸೊ ನೀವು ಚಿಲ್ಲಿ ಪೌಡರ್ದು ಕಲರ್ ನೋಡ್ಬೋದು ಎಷ್ಟು ರೆಡ್ ಆಗಿದೆ. ಹಂಗಂತ ಖಾರ ಇಲ್ಲ ಅನ್ಕೋಬಿಡಿ, ಸಿಕ್ಕಾಪಟ್ಟೆ ಖಾರನೂ ಇದೆ. ಸೊ ನಾನು ಫಸ್ಟ್ ಚಿಲ್ಲಿ ಪೌಡರ್, ಜೀರಾ ಪೌಡರ್, ಧನಿಯಾ ಪೌಡರ್, ಸ್ವಲ್ಪ ಅರಿಶಿನ, ಸೊ ಮಿಕ್ಸ್ ಮಾಡೋಣ. ಸೊ ಲೆಮನ್ನ ಹಾಕೊಳ್ಳೋಣ. ಸೊ ಈಗ ಲಿಡ್ನ ತೆಗಿತಾ ಇದ್ದೀನಿ. ಎಣ್ಣೆ ಹಾಕಿ ಈ ತರ ಸವರ್ಕೋಬೇಕು. ರೊಟ್ಟಿನ ಹೀಗೆ ತಟ್ಕೋಬೇಕು. ರೊಟ್ಟಿ ತಟ್ಟಾಯ್ತು, ಈಗ ಇದನ್ನ ಸುಡೋಣ. ಸೊ ಇಲ್ಲಿ ರೊಟ್ಟಿನ ಇಟ್ಟಿದ್ದೀವಿ. ನಿಮ್ಮ ಮನೇಲಿ ಒಂದೇ ಹೆಂಚಿದೆ ಅಥವಾ ಹೆಂಗೆ ಎಷ್ಟಲ್ಲಿ ಅಂತ ತಟ್ಟೋದು ಅಂತಂದ್ರೆ ಈ ತರ ಫ್ರೈ ಪ್ಯಾನ್ ಇದ್ರೆ ಫ್ರೈ ಪ್ಯಾನ್ಗೂ ಕೂಡ ಹಚ್ಕೋಬಹುದು. ಎಸ್, ರೊಟ್ಟಿ ಮತ್ತೆ ಹೆಸರು ಕಾಳು ಪಲ್ಯ ಅಥವಾ ಹೆಸರು ಕಾಳು ಗ್ರೇವಿ ರೆಡಿ ಆಗಿದೆ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ನಿಮ್ಗೆ ಯಾವ್ದನ್ನ ಪೌಡರ್ಸ್ ಬೇಕು ಅಂತಂದ್ರೆ ನಮಗೆ ಕಮೆಂಟ್ ಮಾಡಿ. ಇಲ್ಲ ಅಂತಂದ್ರೆ ನಮ್ಮ ಒಂದು ಎಲ್ಲ ಪ್ಲಾಟ್ಫಾರ್ಮ್ಸ್ ಅಲ್ಲೂ ಹೋಗಿ ಕೂಡ ಚೆಕ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡ್ಬೋದು. ಇಲ್ಲ ಅಮೆಝಾನ್ ಅಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸಿ ಯು ನೆಕ್ಸ್ಟ್ ಬ್ಲಾಗ್. ಬೈ ಬಾಯ್.